ಸೊ ಈಗ ಇನ್ನೊಂದು ಕಡೆಗೆ ಟರ್ಕಿಯಿಂದಲೂ ಕೂಡ ಲಿಂಕ್ ಇದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ದೆಹಲಿ ಕೆಂಪುಕೋಟೆಯ ಬಳಿ ಆತ್ಮಾಹುತಿ ದಾಳಿ ಏನು ನಡೆದಿತ್ತು, ಸೊ ಟರ್ಕಿಯ ಜೇಡದ ಜೊತೆಗೆ ಸಂಪರ್ಕದಲ್ಲಿದ್ದಿದ್ದು ಉಗ್ರರು. ಟರ್ಕಿ ಜೊತೆಗೆ ಸಂಪರ್ಕದಲ್ಲಿದ್ದಂಥ ಡಾಕ್ಟರ್ ಉಮರ್ ಮತ್ತು ಅವನ ತಂಡ ಉಕಾಸ ಕೋಡ್ ವರ್ಡ್ನಿಂದ ಗುರುತಿಸಲ್ಪಟ್ಟಂತ ಹ್ಯಾಂಡ್ಲರ್, ಉಕಾಸ ಎಂಬ ಕೋಡ್ ವರ್ಡ್ ಹೆಸರಿನ ಹ್ಯಾಂಡ್ಲರ್ನ ಸಂಪರ್ಕವನ್ನ ಮಾಡ್ತಾ ಇದ್ದಿತ್ತು. ಇನ್ಯಾವ ರೀತಿಯಲ್ಲಿರಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. ಎನ್ಕ್ರಿಪ್ಟ್ ಮಾಡಲಾದ ಸೆಷನ್ ಅಪ್ಲಿಕೇಶನ್ ಮೂಲಕ ಸಂವಹನವನ್ನ ಮಾಡ್ತಾ ಇದ್ರು. ಭಯೋತ್ಪಾದಕ ಘಟಕದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಂಥವರು ಫರೀದಾಬಾದ್ನಲ್ಲಿ ಮಾರ್ಚ್ 22ರಿಂದ ಈ ರೀತಿಯಾದಂಥ ಪ್ಲ್ಯಾನ್ನಲ್ಲಿ ಇದ್ದಿತ್ತು. ಬಟ್ ನನಗೆ ಅದಕ್ಕಿಂತಲೂ ಹಿಂದೆ ಡೌಟ್ ಬರುತ್ತೆ. JNUನಲ್ಲಿ ಆದಂಥ ಬೆಳವಣಿಗೆ ಇತ್ತಲ್ಲ, ಆಜಾದಿ ಭಾರತ್ ತೇರೆ ತುಕಡೆ, ಆ ಗ್ಯಾಂಗಲ್ಲಿ ವಿದ್ಯಾರ್ಥಿಗಳು ತುಂಬ ಜನ ಇದ್ದರು. ಆ ಸಂದರ್ಭದಲ್ಲಿ ಇವ್ರು ಯಾರಾದರೂ ವಿದ್ಯಾರ್ಥಿಗಳಿದ್ರಾ? ಆಗೇನಾದರೂ ಇವರು ಅದರಲ್ಲಿ ಶಾಮೀಲಾಗಿದ್ರಾ? ಇವ್ರ ಕುಮ್ಮಕ್ಕೇನಾದರೂ ಇತ್ತ? ಈ ಆ್ಯಂಗಲಲ್ಲೂ ಕೂಡ ತನಿಖೆ ಮಾಡಿದರೆ ಒಂದಿಷ್ಟು ಬೆಳವಣಿಗೆ ಏನಾದರೂ ಸಿಗಬಹುದಾ ಅಂತ ನೋಡಬೇಕು. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಟರ್ಕಿ ಲಿಂಕ್ ಅಂತೂ ಈಗ ಒಂದಾದ ನಂತರ ಒಂದು ರೀತಿಯಾಗಿ ಬರ್ತಾ ಇದೆ. ಟರ್ಕಿಯಲ್ಲಿರುವಂಥವ್ರು ಯಾರು ಇವ್ರ ಜೊತೆಗೆ ಶಾಮೀಲಾಗ್ತಾ ಇದ್ದಿದ್ದು, ಅಲ್ಲಿರುವಂಥವ್ರು ಯಾರು ಅನ್ನುವಂಥ ಡೀಟೇಲ್ಸ್ ಏನಾದರೂ ಸಿಗ್ತಾ ಇದೆಯಾ ಪ್ರಾಥಮಿಕ ತನಿಖೆಯಲ್ಲಿ? ನೋಡಿ, ಟರ್ಕಿ ಲಿಂಕ್ನ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬರಬೇಕಾಗಿದೆ. ಆದರೆ ಈಗ ಪ್ರಾಥಮಿಕವಾಗಿ ಸಿಕ್ಕಿರುವಂಥ ಮಾಹಿತಿ ಏನಂದರೆ, ಯುಕಾಸ ಅನ್ನುವಂತಹ ಒಂದು ಕೋಡ್ ವರ್ಡನ್ನು ಬಳಸ್ಕೊಂಡಿರುವಂಥ ವ್ಯಕ್ತಿಯ ಜೊತೆಗೆ ಡಾಕ್ಟರ್ ಉಮರ್ ನಿರಂತರವಾದಂಥ ಸಂಪರ್ಕದಲ್ಲಿದ್ದ, ಮುಜಾಯಿಲ್ ಕೂಡ ಸಂಪರ್ಕದಲ್ಲಿದ್ದ, ಮತ್ತು ಇವರಿಬ್ಬರು ಕೂಡ ಏಕಕಾಲದಲ್ಲಿ ಟರ್ಕಿಗೆ ಭೇಟಿಯನ್ನು ಕೊಟ್ಟಿದ್ದರು. ಅಲ್ಲಿ ಗೌಪ್ಯ ಸಭೆಗಳನ್ನು ಕೂಡ ನಡೆಸಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥ ಸಂಗತಿ. ನೋಡಿ, ಪಾಕಿಸ್ತಾನದ ಮೇಲೆ ನಿರಂತರವಾದಂಥ ನಿಗಾವನ್ನು ಭಾರತ ಇಡುತ್ತೆ. ಅಲ್ಲಿ ಯಾರೇ ಭೇಟಿ ಕೊಟ್ಟರು ಪದೇ ಪದೇ ಹೋಗಿ ಬರ್ತಾ ಇದ್ರೆ ಅವ್ರ ಮೇಲೆ ಒಂದು ಕಣ್ಗಾವಲಿಡುವಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಸೊ ಹೀಗಾಗಿ ಟರ್ಕಿಯನ್ನು ಇವರು ಬೇಸ್ ಮಾಡಿಕೊಂಡು ಇವರು ಇಲ್ಲಿಂದ ಭಾರತದಿಂದ ಟರ್ಕಿಗೆ ಹೋಗಿ ಪಾಕಿಸ್ತಾನದಲ್ಲಿರುವಂಥ ಯಾವುದಾದ್ರೂ ಭಯೋತ್ಪಾದಕ ಸಂಘಟನೆ ಸದಸ್ಯರು ಟರ್ಕಿಯಲ್ಲಿ ಭೇಟಿಯಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಆ ಆ್ಯಂಗಲ್ನಲ್ಲಿ ಕೂಡ ಈಗ ತನಿಖೆಗಳು ಕೂಡ ನಡೀತಾ ಇದ್ದಾವೆ. ಈ ಯುಕಾಸ ಅನ್ನುವಂಥ ಕೋಡ್ ವರ್ಡ್ ಇಟ್ಕೊಂಡಿರುವಂಥ ವ್ಯಕ್ತಿ ಯಾರು ಅನ್ನುವಂಥದ್ರ ಬಗ್ಗೆ ಈಗ ಪತ್ತೆ ಹಚ್ಚುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಸೊ ಇದರ ಎಲ್ಲದರ ಸಮರೈಸ್ ಮಾಡಿ ನೋಡೋದಾದರೆ ನಾವು ಈ ಒಂದು ಘಟನೆಯ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ಕೈವಾಡ ಇದೆ ಅನ್ನುವಂಥದ್ದು ಸ್ಪಷ್ಟ. ಆದರೆ ಯಾರ ಕೈವಾಡ ಅನ್ನುವಂಥದ್ದನ್ನು ಈಗ ಪತ್ತೆ ಹಚ್ಚಬೇಕಾಗಿರುವಂಥದ್ದು, ಅದು ಜೈಷೆ ಮೊಹಮ್ಮದ, ಲಷ್ಕರ್ ಎ ತೊಯ್ಬಾನ, ಯಾವ ಸಂಘಟನೆ ಅನ್ನುವಂಥದ್ದು ಬೇಕಾಗಿದೆ. ಸೊ ಆ ಪ್ರಶ್ನೆಗೆ ಉತ್ತರ ಹುಡುಕುವಂತಹ ದೃಷ್ಟಿಯಿಂದ ಈಗ ಅಂತಾರಾಷ್ಟ್ರೀಯ ಸಂಚು ಇರುವಂತಹ ಆ್ಯಂಗಲ್ನಲ್ಲೂ ಕೂಡ ಆಳವಾದಂಥ ತನಿಖೆಗಳಾಗ್ತಾ ಇರುವಂಥದ್ದು. ಅಲ್ಲಿ ಯಾರನ್ನ ಭೇಟಿಯಾಗಿದ್ರು, ಅವರು ಯಾವ ಸಂಘಟನೆಗೆ ಸಂಬಂಧಪಟ್ಟವರು, ಇವೆಲ್ಲದರ ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಈಗ ತನಿಖಾ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಅರುಣ್,